ಚಿಂತಾಮಣಿಯಲ್ಲಿ ಸರಣಿ ಕಳ್ಳತನ ನಡೆದಿದೆ. ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿ ಸುಮಾರು ತಿಂಗಳುಗಳಿಂದ ವಾಸವಿರುವ ಚೌಡಾರೆಡ್ಡಿ ಹಾಗೂ ಮತ್ತೊಂದು ಮನೆಯವರಾದ ಸುಷ್ಮಾ ಅನಿಲ್ ಕುಮಾರ್ ಎರಡು ಮನೆಯವರು ಕೆಲಸದ ನಿಮಿತ್ತ ತಮ್ಮ ಊರುಗಳಿಗೆ ತೆರಳಿದ್ದರು. ಚೌಡಾರೆಡ್ಡಿ ಅವರ ಪತ್ನಿ ಇಂದು ಬೆಳಗ್ಗೆ ಮನೆಗೆ ಬಂದಾಗ ಕಳ್ಳತನವಾಗಿರುವ ಬಗ್ಗೆ ಪತ್ತೆಯಾಗಿದೆ. ಕಳ್ಳತನವಾಗಿರುವುದು ಖಚಿತವಾಗುತ್ತಿದ್ದಂತೆ ಪಕ್ಕದಲ್ಲಿರುವ ಸುಷ್ಮಾ ಅನಿಲ್ ಕುಮಾರ್ ಅವರ ಮನೆ ಬಾಗಿಲು ಗಮನಿಸಿದಾಗ ಅಲ್ಲಿಯೂ ಸಹ ಕಳ್ಳತನವಾಗಿರುವುದು ಖಚಿತವಾಗಿದೆ. ಕಳ್ಳತನವಾಗಿರುವ ಬಗ್ಗೆ ನಗರ ಪೊಲೀಸ್ ಠಾಣೆಯ ಗಮನಕ್ಕೆ ತಂದ ತಕ್ಷಣ ಬೆರಳಚ್ಚು ತಜ್ಞರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಚೌಡಾರೆಡ್ಡಿ ಅವರು ಮಾತನಾಡಿ, ನಾವುಗಳು ಕೆಲಸದ ನಿಮಿತ್ತ ತಮ್ಮೇಪಲ್ಲಿಗೆ ಹೋಗಿದ್ದು ಮನೆಯಲ್ಲಿದ್ದ ಸುಮಾರು 49 ಗ್ರಾಂ ಬಂಗಾರದ ಒಡವೆಗಳು, 300 ಗ್ರಾಂ ಬೆಳ್ಳಿ ಒಡವೆಗಳು ಸೇರಿದಂತೆ 50,000 ರೂಪಾಯಿ ನಗದು ಹಣ ಕಳ್ಳತನವಾಗಿದೆ ಎಂದರು. ಮತ್ತೊಂದು ಮನೆಯವರಾದ ಸುಷ್ಮಾ ಅನಿಲ್ ಕುಮಾರ್ ಅವರು ಮಾತನಾಡಿ, ನಾವುಗಳು ಕೆಲಸದ ನಿಮಿತ್ತ ಗೊಲ್ಲಪಲ್ಲಿ ಗ್ರಾಮಕ್ಕೆ ಹೋಗಿದ್ದು ಮನೆಯಲ್ಲಿದ್ದ ಸುಮಾರು 8 ಗ್ರಾಂ ಬಂಗಾರದ ಒಡವೆಗಳು, 35 ಗ್ರಾಂ ಬೆಳ್ಳಿ ಒಡವೆಗಳು ಸೇರಿದಂತೆ 30,000 ರೂಪಾಯಿ ನಗದು ಹಣ ಕಳ್ಳತನ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಕಳ್ಳತನವಾಗಿರುವ ಮನೆಯ ಯಜಮಾನರು ನೀಡಿರುವ ದೂರಿನ ಮೇರೆಗೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಕಳ್ಳರ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಬಿ ದೇವಪ್ಪ, ಎ ನ್ಯೂಸ್ ಟಿವಿ, ಚಿಂತಾಮಣಿ.